ಒಂದ್ ಕಡೆ ಬಿಜೆಪಿ ಬಣ ರಾಜಕೀಯ ಕಿತ್ತಾಟಕ್ಕೆ ಸದ್ಯಕ್ಕಂತೂ ಬ್ರೇಕ್ ಬಿದ್ದಿರೋ ಹಾಗೆ ಕಾಣಿಸ್ತಾ ಇದೆ. ಹೈಕಮಾಂಡ್ ಭೇಟಿಯ ಹಿನ್ನೆಲೆ ಬಣ ಬಡಿದಾಟ ಶಮನ ಆಗಿದೆ. ನೋಡಿ, ಬಿಜೆಪಿ ಬಣ ರಾಜಕೀಯ ಕಿತ್ತಾಟಕ್ಕೆ ಸದ್ಯಕ್ಕಂತೂ ಬ್ರೇಕ್ ಬಿದ್ದಿರೋ ಹಾಗಾಗಿದೆ. ಆದ್ರೆ ಈ ಕಡೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೇಳುತ್ತಾ ಆ ಎಲ್ಲ ಸೂಚನೆಗಳು ಕೂಡ ಸಿಗ್ತಾ ಇದೆ. ಮತ್ತೆ ಡಿಕೆ ವರ್ಸಸ್ ಸಿಎಂ ನಡುವೆ ಜಟಾಪಟಿ ಏರ್ಪಾಡಾಗತ್ತಾ? ಒಪ್ಪಂದದ ವಿಚಾರದಲ್ಲಿ ಸಿಎಂ ಡಿಸಿಎಂ ದ್ವಂದ್ವ ನಿಲುವು. ಅಧಿಕಾರ ಹಂಚಿಕೆಗೆ ಒಪ್ಪಂದ ಆಗಿದೆ ಅಂತ ಡಿಕೆ ಶಿವಕುಮಾರ್ ಅವರು ಒಂದು ಸಂದರ್ಶನದಲ್ಲಿ ಹೇಳಿದ್ರು. ಆದ್ರೆ ಅದಕ್ಕೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಅಧಿಕಾರ ಹಂಚಿಕೆ ಜಟಾಪಟಿ ಮುಂದುವರಿಯುವ ಸಾಧ್ಯತೆ ಇದೆ. ಡಿಸಿಎಂ ಡಿಕೆಶಿ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಆ ರೀತಿ ಏನು ಇಲ್ವಲ್ಲ ಅಂತ ಹೇಳಿ, ಯಾವುದೇ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿಲ್ಲ ಅಂತ ಇದೇ ಮೊದಲ ಬಾರಿಗೆ ಒಪ್ಪಂದದ ಬಗ್ಗೆ ಮೌನ ಮುರಿದಿದ್ದಾರೆ ಸಿದ್ದರಾಮಯ್ಯ ಅವರು. ಬೆಳಗಾವಿ ಅಧಿವೇಶನದ ವೇಳೆ ಈ ತಿಕ್ಕಾಟ ತಾರಕಕ್ಕೇರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನೋಡಿ, ಒಂದು ಕಡೆ ಯತ್ನಾಳ್ ಬಣ, ವಿಜಯೇಂದ್ರ ಬಣ ದೊಡ್ಡ ಮಟ್ಟದಲ್ಲಿ ತಾರಕಕ್ಕೇರಿತ್ತು. ಹೈಕಮಾಂಡ್ ಮಟ್ಟದಲ್ಲಿ ಬಿಜೆಪಿ ಹೈಕಮಾಂಡ್ ಆ ಎಲ್ಲ ಬಂಡಾಯವನ್ನ ಶಮನ ಮಾಡುವಂತಹ ಪ್ರಯತ್ನ ಮಾಡಿದೆ ನಿನ್ನೆ. ಅದೆಲ್ಲದರ ನಡುವೆ ಕಾಂಗ್ರೆಸ್ನಲ್ಲಿ ಈಗ ಬಣ ರಾಜಕೀಯದ ಕಿತ್ತಾಟ ಶುರುವಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೇಳುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆಕ್ರೋಶಗಳು ಭುಗಿಲೇಳುವಂತಹ ಸಾಧ್ಯತೆಗಳು ಕೂಡ ಇದೆ. ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಬಿಜೆಪಿಯ ಬಣ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಎಲ್ಲೋ ಒಂದು ಕಡೆ ಫುಲ್ ಸ್ಟಾಪ್ ಬಿದ್ದಂಗೆ ಕಾಣಿಸ್ತಾ ಇದೆ. ಆದರೆ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆಯಾ ಮುಂದಿನ ದಿನಗಳಲ್ಲಿ ನೋಡಬೇಕಾಗತ್ತೆ. ಆದರೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಅಸಮಾಧಾನಗಳು ಭುಗಿಲೇಳುವಂತಹ ಎಲ್ಲ ಸಾಧ್ಯತೆಗಳು. ಡಿಕೆ ಶಿವಕುಮಾರ್ ಅವರ ಬಣ ಒಂದು ಕಡೆ, ಸಿದ್ದರಾಮಯ್ಯ ಅವರ ಬಣ, ಏನಾಗುತ್ತೆ ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ಈ ಅಧಿಕಾರ ಹಂಚಿಕೆಯ ವಿಚಾರ? ಪೂರ್ಣಿಮಾ, ಇಲ್ಲಿ ಮೊದಲು ಒಂದು ಚರ್ಚೆ ಇತ್ತು. ಯಾಕಂತ ಹೇಳಿದ್ರೆ ಸದನ ಇನ್ನೇನು ಮುಂದಿನ ವಾರ ನಡೀತಾ ಇದೆ. ಹೀಗಾಗಿ ಈ ಸಂದರ್ಭದಲ್ಲಿ ಬಿಜೆಪಿಯಲ್ಲಿನ ಬಣ ಬಡಿದಾಟ, ಕಿತ್ತಾಟಗಳು, ಆರೋಪಗಳೆಲ್ಲವೂ ಕೂಡ ವಿಪಕ್ಷಗಳಿಗೆ ಮಾರಕಾಗತ್ತೆ ಅನ್ನೋ ಚರ್ಚೆಗಳಿತ್ತು. ಆದರೆ ಬಿಜೆಪಿ ಅದಕ್ಕಿಂತ ಮುಂಚೆ, ಯಾಕಂದ್ರೆ ಸದನಕ್ಕಿಂತ ಮುಂಚೆನೆ ಭಿನ್ನಮತವನ್ನ ಶಮನ ಮಾಡುವಂತ ಕೆಲಸವನ್ನು ಮಾಡಿದೆ. ಅದೇ ರೀತಿಯಾಗಿ ಈಗ ಕಾಂಗ್ರೆಸ್ನಲ್ಲಿ ಭಿನ್ನಮತ ಭುಗಿಲೇಳ್ತಾ ಇದೆ. ಯಾಕಂತ ಹೇಳಿದ್ರೆ ಸ್ಪಷ್ಟವಾಗಿ ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್ ಇಷ್ಟು ಸ್ಪಷ್ಟ ದನಿಯಲ್ಲಿ ಒಬ್ಬರೊಬ್ಬರ ಹೇಳಿಕೆಯನ್ನ ಒಂದು ಸೂಪರ್ ಸೀಡ್ ಮಾಡಿದ್ದು ಇದೇ ಮೊದಲು ಅಂತೇಳಿ ಭಾವಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನ ಕೊಡ್ತಾರೆ, ಅದಕ್ಕಿಂತ ಮುಂಚೆ ಡಿಕೆ ಶಿವಕುಮಾರ್ ಹೇಳ್ತಾರೆ, ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, ಅದಾದ ಬಳಿಕ ಬೇರೆ ಬೇರೆ ವೇದಿಕೆಯಲ್ಲಿ ಕೂಡ ಹೇಳಿದ್ರು ಇಲ್ಲಿ ಅಧಿಕಾರ ಹಂಚಿಕೆ ಸಂಬಂಧಪಟ್ಟಂತ ಒಪ್ಪಂದ ಆಗಿದೆ, ಹೀಗಾಗಿ ನಾನು ಅವಕಾಶಕ್ಕೆ ಕಾಯ್ತಾ ಇದ್ದೇನೆ, ಪಕ್ಷ ನನಗೆ ರಾಯಲ್ಟಿ ಕೊಡುತ್ತೆ ಅಂತ, ನಾನು ಕೆಲಸವನ್ನು ಮಾಡಿದ್ದೇನೆ, ಅದಕ್ಕೆ ಸಂಬಂಧಪಟ್ಟಂತೆ ರಾಯಲ್ಟಿ ಕೊಡುತ್ತೆ ಅಂತೇಳಿ ಅಧಿಕಾರ ನಾನು ಮುಂದೆ ಸಿಎಂ ಆಗ್ತೀನಿ ಅಂತೇಳಿ ಪರೋಕ್ಷವಾಗಿ ಹೇಳಿದ್ರು. ಈ ಹೇಳಿಕೆ ಸಾಕಷ್ಟು ಸಂಚಲನ ಮೂಡಿಸಿತು. ಅದಾದ ಬಳಿಕವಾಗಿ ಸಿದ್ದು ಆಪ್ತರ ಕೆಂಗಣ್ಣಿ ಕೂಡ ಗುರಿಯಾಯಿತು. ಅದಾದ ನಂತರ ಅಧಿಕಾರ ಹಂಚಿಕೆ ಸೂತ್ರ ಏನೇ ಆದರೂ ಕೂಡ ಬಹಿರಂಗವಾಗಿ ಮಾತಾಡಬಾರದು ಅಂತೇಳಿ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. ಆದ್ರೆ ಇದೆಲ್ಲವನ್ನ ಗಮನಿಸಿದಂತ ಸಿದ್ದರಾಮಯ್ಯನವರು ಮೊನ್ನೆ ಒಂದು ಹೇಳಿಕೆ ಕೊಡ್ತಾರೆ. ಏನಂತ ಹೇಳಿದ್ರೆ ಯಾವುದೇ ರೀತಿಯಾಗಿ ಅಧಿಕಾರ ಹಂಚಿಕೆ ಸಂಬಂಧಪಟ್ಟಂತ ಒಪ್ಪಂದ ಆಗೇ ಇಲ್ಲ ಅಂತೇಳಿ ಹೇಳಿದ್ರು. ಈ ಮೂಲಕವಾಗಿ ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸ್ಪಷ್ಟವಾಗಿ ತಿರುಗೇಟನ್ನು ಕೊಟ್ಟರು. ಅದೇ ರೀತಿಯಾಗಿ ಹೈಕಮಾಂಡ್ ಏನೇನು ಹೇಳುತ್ತೆ, ಹೈಕಮಾಂಡ್ ಏನಾದರೂ ಹೇಳೋದಿದ್ರೆ ಸೂಚನೆ ಕೊಡಬೇಕು, ಅದಾದ ಬಳಿಕವಾಗಿ ನಾನೇ ನಿರ್ಧಾರವನ್ನು ತೆಗೆದುಕೊಳ್ತೇನೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಮೂಲಕವಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದಾರೆ. ಬಿಟ್ರೆ ಇಲ್ಲಿ ಅಧಿಕಾರ ಹಂಚಿಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಪ್ಪಂದ ಆಗಿಲ್ಲ ಅನ್ನುವಂತ ಸ್ಪಷ್ಟವಾಗಿ ಹೇಳಿದ್ರು. ಈ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್, ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಬಳಿಯ ಜಟಾಪಟಿ ಮತ್ತಷ್ಟು ಮುಂದುವರಿಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ಜಟಾಪಟಿ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ವಾಗ್ವಾದಗಳಾಗೋದಿಲ್ಲ. ಇಲ್ಲಿ ಡಿಸಿಎಂ ಆಪ್ತರು, ಸಚಿವರುಗಳು, ಅದೇ ರೀತಿ ಶಾಸಕರುಗಳು, ಅದೇ ರೀತಿಯಾಗಿ ಸಿಎಂ ಆಪ್ತ ಸಚಿವರುಗಳು, ಶಾಸಕರ ನಡುವೆ ಜಟಾಪಟಿಗಳಾಗಬಹುದು, ಒಂದಿಷ್ಟು ಕೆಸರ ಜಟಗಳಾಗಬಹುದು. ಯಾಕಂತ ಹೇಳಿದ್ರೆ ಮೊನ್ನೆ ಒಂದಿಷ್ಟು ಮಾತುಗಳು ಇದೇ ರೀತಿಯಾಗಿ ಹೇಳ್ತಾ ಬಂತು. ಯಾವತ್ತು ಒಂದಿಷ್ಟು ಇತರ ಚರ್ಚೆ ಆಗ್ತಾ ಇರುತ್ತೋ ಆ ಮಟ್ಟಿಗೆ ಒಂದಿಷ್ಟು ಗೊಂದಲಗಳು ಶುರು ಆಗುತ್ತೆ. ಪೂರ್ಣಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.